ಫ್ರೆಂಡ್ಸ್, ಇವಾಗ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ, ಈ ರೀತಿ ಕೇಳಿದ್ದಾರೆ. ಸೊ ಚೆಕ್ ವೆದರ್ 6n ಕ್ಯಾನ್ ಎಂಡ್ ವಿತ್ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ n ಅಂತ ಕೇಳಿದ್ರೆ. ಸೊ ನಾವು ಕ್ವಶನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ, ಈ 6n ಅನ್ನೋದು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಈ 6n ಕ್ಯಾನ್ ಎಂಡ್ ವಿತ್ ಡಿಜಿಟ್ 0. ಡಿಜಿಟ್ 0 ಅಂದ್ರೆ ಯಾವುದೋ ಒಂದು ನಂಬರ್ ತಗೊಂಡ್ರೆ ಡಿಜಿಟ್ 0ದಲ್ಲಿ ಎಂಡ್ ಆಗುತ್ತಾ ಅಂತ ನೋಡಿ ಅಂತ ಹೇಳಿದ್ರೆ, ಫಾರ್ ಎನಿ ನ್ಯಾಚುರಲ್ ನಂಬರ್ಸ್ n. ಸೊ ಇದು 0 ಅನ್ನೋದು ಹೆಂಗೆ, 0 ಅನ್ನೋದು ಹೇಗೆ? ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ. 10 ಅನ್ನೋದು 0 ನಲ್ಲಿ ಎಂಡ್ ಆಗ್ತದೆ ನಂಬರ್, ಗೊತ್ತಾಯ್ತಲ್ವಾ? ಇದು ಸ್ಟಾರ್ಟಿಂಗ್ ನಂಬರ್, ಇದು ಎಂಡಿಂಗ್ ನಂಬರ್, ಗೊತ್ತಾಗ್ತದೆ. ಸೊ ಇಲ್ಲಿ ನಿಮ್ಗೆ ಹೇಳೋದು ಇಷ್ಟೇ, ಇಲ್ಲಿ 6n ಅನ್ನೋದು 6n ಅನ್ನೋದು ನಿಮ್ಗೆ ಈ ರೀತಿ ಯಾವುದೇ ಒಂದು ಡಿಜಿಟ್ ಎಂಡ್ ಆದಾಗ 0 ನಲ್ಲಿ ಎಂಡ್ ಆಗ್ತಾ ಇದೆಯಾ ಅಂತ ನೋಡಿ ಅಂತ ನಿಮ್ಗೆ ಹೇಳಿದ್ದಾರೆ. ಇದೇ ಕ್ವಶನ್. ಸೊ ಇಲ್ಲಿ ನಾವು ಇದಕ್ಕೆ ಆನ್ಸರ್ ಸೊಲ್ಯೂಷನ್ ತೆಗೆದೇನ. ಸೊ 6n ಇದೆ. 6n ನಾವು ಯಾವ ರೀತಿ ಕರಿಬಹುದು? 6n 6 2 3 6 3 1 3 2 into 3 ಇದು ಕರಿಬಹುದು. ಸೊ 6n ನಾನು 2 into 3 ಅಂತ ಕರಿಬಹುದು. ಬ್ರಾಕೆಟ್ ಇಲ್ಲಿ n ಇರೋ ಕಾರಣ n. ಸೊ ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಇದನ್ನ ನಾವು ಸಪ್ರೇಟ್ ಮಾಡಿದಾಗ ಆಚೆ ಬಂದಾಗ ನಿಮ್ಗೆ ನಾರ್ಮಲ್ ಆಗಿ ಗೊತ್ತು ಏನಾಗುತ್ತೆ, 2n into 3n ಅಲ್ವಾ? ಸೊ ಇವಾಗ ನಮ್ಗೆ ನಾರ್ಮಲ್ ಆಗಿ ಏನು, ಇಲ್ಲಿ ಕ್ವಶನ್ ನಿಮ್ಗೆ ಏನ್ ಕೇಳಿದ್ರು, ಕ್ಯಾನ್ ಎಂಡ್ ವಿತ್ ದ ಡಿಜಿಟ್ 0 ನಲ್ಲಿ ಎಂಡ್ ಆಗುತ್ತಾ ಅಷ್ಟೇ ಕ್ವಶನ್. ಸೊ ಇಲ್ಲಿ ನಮ್ಗೆ ಎಲ್ಲಿ ಎಂಡ್ ಆಗುತ್ತೆ? ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಬರೀತೀನಿ ಅಂದ್ರೆ ಈ ರೀತಿ ಬರೀತಾನೆ. ಇನ್ನೂ ಇದೆ, ಮುಗ್ದಿಲ್ಲ. ಅಂದ್ರೆ ಇದು ನಾನು ಕಂಪಲ್ಸರಿ ಇದು ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಮಾರ್ಕ್ಸ್ ಸಿಕ್ಕಲ್ಲ. ಸೊ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಇದನ್ನ ಬರೀತೀವಿ. ಇದು ನಾನು ಬರೀಲೇಬೇಕು, ಕಂಪಲ್ಸರಿ ಬುಕ್ ನಲ್ಲಾದ್ರು ಬರೀಬೇಕು. ನೋ, ಬಿಕಾಸ್ ಎ ನಂಬರ್ ಎಂಡಿಂಗ್ ಇನ್ 0 must be divisible by 10. So it must contain a factor 5, but 6n has only factors 2 and 3. ಗೊತ್ತಾಯ್ತಲ್ವಾ? ಸೊ ಯಾವುದು ನಮ್ಗೆ 2 3s 6 ಇರೋ ಕಾರಣ ನಮ್ಗೆ ಆಗ್ತಲ್ಲ, ಡಿವಿಸಬಲ್ ಆಗ್ಬೇಕಂದ್ರೆ ನಮ್ಗೆ ಲಾಸ್ಟ್ 0 ಬೇಕಂದ್ರೆ ಮಿನಿಮಮ್ 10 ಇರ್ಬೇಕು. 10 ಬೇಕಂದ್ರೆ ನನ್ಗೆ ಇಲ್ಲಿ ಮಿನಿಮಮ್ 5 ಆದ್ರೂ ಬೇಕು. ಫ್ಯಾಕ್ಟರ್ ಅನ್ನೋದು 5 ಅನ್ನೋದು ಇರ್ಬೇಕು. ಇಲ್ಲಿ ಫ್ಯಾಕ್ಟರ್ 5 ಇಲ್ಲ ನನ್ನ ಹತ್ರ. ಸೊ ಇದ್ರ ಫ್ಯಾಕ್ಟರ್ ಏನಿದೆ, 2 ಮತ್ತೆ 3 ಇದೆ, ಗೊತ್ತಾಯ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್ 2 5 ಅಂತ ಇದೆ, 10 ಬರ್ತಾ ಇದೆ ನಮ್ಗೆ. 2 1 5 ಇದೆ, 10 ಬರ್ತಾ ಇತ್ತು. ಬಟ್ ಇಲ್ಲಿ ನನಗೆ 3 ಇರೋ ಕಾರಣ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ರೀಸನ್ ಬರ್ದಿದ್ದೀನಿ. ಇದನ್ನ ನಾನು ನೀವು ಕಂಪಲ್ಸರಿ ಬರೀಲೇಬೇಕು. ಸೊ ಇದು ನಿಮ್ಮ 5th ಗೆ ಆನ್ಸರ್ ಫ್ರೆಂಡ್ಸ್.